ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಕೂಡ ವಿಡಿಯೋನ ಮಾಡಿದೆ ಇವತ್ತು. ಸೊ ಕಮೆಂಟ್ ಮಾಡ್ತಾ ಇದ್ರಿ, ನ್ಯೂಸ್ ಅಪ್ಡೇಟ್ ಏನು ಹೇಳಿಲ್ಲ ಮತ್ತು ಕಾಲ್ ಬೇರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಅಪ್ಡೇಟ್ ನ್ಯೂಸ್ ಹೇಳಬೇಕು ಅಂತ ವಿಡಿಯೋನ ಮಾಡಿದೆ. ಬಟ್ ನಾನು ಕೂಡ 2 ವಾರದಿಂದ ಸ್ವಲ್ಪ ಅಭ್ಯಾಸನ ನಿಲ್ಲಿಸ್ಬಿಟ್ಟಿದ್ದೆ. ಹಬ್ಬ ಬೇರೆ ಇರೋದ್ರಿಂದ ಊರಿಗೆ ಬೇರೆ ಹೋಗಿದ್ವಿ. ಅದರ ಜೊತೆಗೆ ನಮ್ಮ ಮನೆಯವ್ರಿಗೆ ಬೇರೆ ಫಂಕ್ಷನ್ ಬೇರೆ ಇಟ್ಟಿದ್ರು ಸ್ಕೂಲಲ್ಲಿ. ಸೊ ಅದ್ರ ಬ್ಯುಸಿಯಲ್ಲಿ ನಾನು ಕೂಡ ಸ್ವಲ್ಪ ಓದೋದನ್ನು ಕೂಡ ಡಿಸ್ಕಂಟಿನ್ಯೂ ಮಾಡಿದೆ. ತುಂಬ ಗಿಲ್ಟ್ ಕಾಡ್ತಾ ಇತ್ತು. ಏಕೆಂದರೆ ಒಂದು 6 ತಿಂಗಳು ನಾನು ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿ ರೈಟಿಂಗ್ ನೋಟ್ಸು ಮತ್ತು ಎಲ್ಲ ನಾನು ನೋಟ್ಸ್ಗಳು ಕಲೆಕ್ಟ್ ಮಾಡ್ಕೊಂಡು ಬುಕ್ಸ್ಗಳು ಕಲೆಕ್ಟ್ ಮಾಡ್ಕೊಂಡು ಸಿಲೆಬಸ್ನ ಸ್ವಲ್ಪ ಕವರ್ ಮಾಡಿದ್ದೆ. ಸೊ ಮತ್ತೆ ಇದೇನಾದರೂ ಡಿಸ್ಕಂಟಿನ್ಯೂ ಆದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಓದೋಕ್ಕೆ ಕೂರಬೇಕು ಅಂದರೆ ಏನೋ ಒಂಥರ ಇಂಟ್ರೆಸ್ಟೇ ಬರೋಲ್ಲ, ಆ ಥರ ಏನೋ ಆಗುತ್ತೆ ಅನ್ನೋ ಭಯದಿಂದ ನಾನು ಸ್ವಲ್ಪ ಇವತ್ತು ಕನ್ನಡ ಗ್ರಾಮರ್ನ ಒಂಚೂರು ರಿವಿಷನ್ ಮಾಡಬೇಕಂತ ಕೂತ್ಕೊಂಡೆ. ಏಕೆಂದರೆ ಆಲ್ರೆಡಿ ನಾನು ಸೋಷಿಯಲ್ ಕೂಡ ಸ್ವಲ್ಪ ರಿವಿಷನ್ ಮಾಡಿದ್ದೀನಿ, ಮತ್ತು ಟಿ ಇ ಟಿಗೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ರಿವಿಷನ್ ಮಾಡಿದ್ರ ಜೊತೆಗೆ ಸ್ವಲ್ಪ ಸೈಕಾಲಜಿನೂ 1-2 ಚಾಪ್ಟ್ರನ್ನು ಕೂಡ ನಾನು ಓದಿದ್ದೀನಿ, ಅದನ್ನು ಕೂಡ ಓದಬೇಕು. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಕನ್ನಡ ಗ್ರಾಮರ್ನ ಓದೋಣ ಅಂತ ಕೂತ್ಕೊಂಡೆ. ಸೊ ಫ್ರೆಂಡ್ಸು ತುಂಬ ಜನ ತಮ್ಮ ಜಾಬ್ಗಳನ್ನೆಲ್ಲ ಬಿಟ್ಬಿಟ್ಟು ಮತ್ತು CET ಟೀಚರ್ ಪೋಸ್ಟ್ ಕಾಲ್ ಮಾಡ್ತಾರೆ ಅಂತ ನಾನಾ ಕನಸುಗಳನ್ನು ಓದ್ಬಿಟ್ಟು ನಿರೀಕ್ಷೆಯಲ್ಲಿ ಭರವಸೆಯಲ್ಲಿ ಹಗಲು ರಾತ್ರಿ ಕೂಡ ಶ್ರಮ ಹಾಕ್ಬಿಟ್ಟು ಓದ್ತಾ ಇದ್ದೀವಿ. ಎಷ್ಟೋ ಜನ ಲೈಬ್ರರಿಗೂ ಕೂಡ ಫೀಸ್ ಕಟ್ಬಿಟ್ಟು ಓದ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ನೇಮಕಾತಿ ಮಾತ್ರ ತುಂಬ ಡಿಲೇ ಆಗ್ತಾ ಇದೆ. ಕೆಲವು ಬರೀ ಜೂನ್ಗೆ ಏಪ್ರಿಲ್ಗೆ ಕಾಲ್ ಮಾಡ್ತೀವಿ, ಮಾರ್ಚ್ಗೆ ಕಾಲ್ ಮಾಡ್ತೀವಿ, ನಾಳೆ ನೋಟಿಫಿಕೇಷನ್ ಆಗುತ್ತೆ, ತುಂಬ ಈ ಥರ ಕೆಟ್ಟ ಭರವಸೆಗಳನ್ನು ಕೊಟ್ಬಿಟ್ಟು ಸರ್ಕಾರ ಇವಾಗ ಮತ್ತೆ ಕೈ ಚೆಲ್ಲಿ ಕೂತ್ಕೊಂಡೈತಿ. ಈಗ ಮುಂದೆ ಪ್ರೋಸೆಸ್ಗಳು ಏನಾಗ್ತವಂತ ನಾವು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಏಕೆಂದರೆ ನೇಮಕಾತಿ ಅಪ್ಡೇಟ್ ನ್ಯೂಸ್ ಅಂದರೆ 27ನೇ ತಾರೀಕು ನಮಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳ್ತಿದ್ರು, ಈ ಮೀಟಿಂಗಲ್ಲಿ ಒಳ ಮೀಸಲಾತಿ ಬಗ್ಗೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಬಟ್ ಅದು ಕೂಡ ಆಗಲಿಲ್ಲ, ಯಾಕಂದರೆ ಎಲೆಕ್ಷನ್ ಬೇರೆ ಇರೋದ್ರಿಂದ ನೀತಿ ಸಮಿತಿ ಮೀಟಿಂಗ್ ಕೂಡ ಅವತ್ತು ಮಾಡಲಿಲ್ಲ. ಸೊ ಅದಕ್ಕಿಂತ ಮೊದಲೇ ನಮಗೆ ಎಲೆಕ್ಷನ್ ಬೇರೆ, ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದ್ದಾವೆ. ಈ ಥರ ನಾನಾ ಸಮಸ್ಯೆಗಳು ಈ ಒಂದು ಎಕ್ಸಾಮ್ ಕಾಲ್ ಮಾಡೋಕ್ಕೆ ಮುಂಚೆನೇ ನಮಗೆ ಎದುರಿಸ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಾವು ಒಂದು ಭರವಸೆನ ಇಟ್ಕೋಬೇಕು, ಏನಂದರೆ 1 ತಿಂಗಳು ಅಥವಾ 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಯಾವಾಗಿದ್ರೂ ಕಾಲ್ ಮಾಡಲೇಬೇಕಲ್ವಾ. ಕಾಲ್ ಮಾಡ್ತಾರೆ, ಅದಕ್ಕೆ ನಾವು ಚೆನ್ನಾಗಿ ತಯಾರಾಗಬೇಕಾಗುತ್ತೆ. ತುಂಬ ಜನ ಮತ್ತು ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ದರೂ ಕೂಡ ಮತ್ತು ಗೆಸ್ಟ್ ಟೀಚರ್ಗೆ ಮತ್ತು ಪ್ರೈವೇಟ್ ಸ್ಕೂಲಿಗೆ ಹೋಗೋರೆಲ್ಲ ಪಾಪ ರಿಸೈನ್ ಮಾಡಿಬಿಟ್ಟು ಎಕ್ಸಾಮಿಗೋಸ್ಕರ ಓದ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ತಿಂಗಳು ಮತ್ತೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತವೆ, ಈಗ ಹೋಗೋದೋ ಮನೇಲಿರೋದು ಅಂತ ಅವರಿಗೂ ಕೂಡ ಸಮಸ್ಯೆ ಕಾಡ್ತಾ ಇರುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ನಾವು ಆ ಒಂದು ಹೋಪ್ನ ಇಟ್ಕೊಂಡು ಎಕ್ಸಾಮಿಗೆ ತಯಾರಾಗಲೇಬೇಕಾಗುತ್ತೆ. ಯಾಕಂದರೆ ಇದು ದೀರ್ಘಕಾಲವಾಗಿ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ನಮಗೆ ಯಶಸ್ಸು ಸಾಧ್ಯ ಆಗುತ್ತೆ. ನೋಟಿಫಿಕೇಷನ್ ಆದಮೇಲೆ ಅಂತೂ ಟೈಮೇ ಸಿಗೋಲ್ಲ, ಯಾಕಂದರೆ ಅಪ್ಲಿಕೇಶನ್ ಹಾಕೋಕೆ ಅಷ್ಟೇ ಟೈಮ್ ಸಿಗೋದು. ಅದಾದ ನಂತರ ಮತ್ತೆ TET ಕಾಲ್ ಮಾಡಿದರೆ TET ರಿಸಲ್ಟ್ ಬಿದ್ದ ತಕ್ಷಣ ಮತ್ತೆ ನೋಟಿಫಿಕೇಷನ್ ಮಾಡಿಬಿಟ್ಟು ಮತ್ತೆ CET ಕಾಲ್ ಮಾಡ್ತಾರೆ. ಇದರಲ್ಲಿ D.Ed ಮಾಡಿದವ್ರಿಗೂ ಕೂಡ ತುಂಬ ಅವಕಾಶಗಳು ಬೇರೆ ಇದ್ದಾವೆ. ಮತ್ತು ಹೈದ್ರಾಬಾದ್ ಕರ್ನಾಟಕದವ್ರಿಗಂತೂ ಹೇಳೋದೇ ಬೇಡ, ಅಷ್ಟು ಅವ್ರಿಗೆ ಅವಕಾಶ ಈ ಸಲ ಮಿಸ್ ಮಾಡ್ಕೊಂಡ್ರು ಅಂದರೆ ಮತ್ತೆ ಯಾವಾಗಲೂ ಕೂಡ ಸಿಗೋಕ್ಕೆ ಚಾನ್ಸೇ ಇರಲ್ಲ. ಸೊ ಹಂಗಾಗಿ ನಾವು ಒಂದು ಭರವಸೆನ ಇಟ್ಕೊಂಡು ಓದಲೇಬೇಕಾಗುತ್ತೆ. ಎಲ್ಲೂ ಕೂಡ ನಂದು ಜಾಬ್ ಮಿಸ್ ಆಗಬಾರ್ದು ಅಂತ ಅನ್ನೋದಾದರೆ ನಾವು ಅವು ಇವು ನ್ಯೂಸ್ನ ತಲೆ ಕೆಡಿಸ್ಕೊಂಡಂಗೆ ನಮ್ಮ ಅಭ್ಯಾಸನ ನಿರಂತರವಾಗಿ ನಾವು ಮಾಡಲೇಬೇಕಾಗುತ್ತೆ. ಇನ್ನು ಎಲೆಕ್ಷನ್ನು ಅಮ್ಮಮ್ಮ ಅಂದರೆ ಇನ್ನೂ 1-2 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಅದ್ರ ಜೊತೆಗೆ ಒಳ ಮೀಸಲಾತಿ ಏನೂ ಅಡ್ಡಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಎಲೆಕ್ಷನ್ ಒಂದು ಮುಂದಿಟ್ಟಿದ್ದಾರೆ ಅಷ್ಟೇ. ಅದು ಒಂದು ಎಲೆಕ್ಷನ್ ಕ್ಲಿಯರ್ ಆಗಲಿ ಪರವಾಗಿಲ್ಲ, ಇನ್ನೂ 2 ತಿಂಗಳು ವೆಯ್ಟ್ ಮಾಡೋಣ. ಇಷ್ಟು 4-5 ವರ್ಷನೇ ವೆಯ್ಟ್ ಮಾಡಿದ್ದೀವಿ, 2 ತಿಂಗಳು ವೆಯ್ಟ್ ಮಾಡೋದೇನು ದೊಡ್ಡ ಸಮಸ್ಯೆ ಅಲ್ಲ. ನಮಗೂ ಕೂಡ ಅಭ್ಯಾಸ ಚೆನ್ನಾಗಿ ಆಗ್ತಾಯಿದೆ. ಅದ್ರ ಜೊತೆಗೆ ಈಗ ಮತ್ತೆ ರಜಾ ಬೇರೆ ಬಂದಿರೋದ್ರಿಂದ ಸ್ಕೂಲಿಗೆಲ್ಲ ರಜಾ ಇರೋದ್ರಿಂದ ಟೀಚರ್ಸ್ಗಳು ಗೆಸ್ಟಾಗಿ ಹೋಗ್ತಾ ಇರೋರು, ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾ ಇರೋರು, ವರ್ಕ್ ಮಾಡ್ತಾ ಇರೋರು ಆರಾಮಾಗಿ ಇವಾಗ ಓದೋಕ್ಕೆ ತುಂಬ ಅನುಕೂಲ ಆಗುತ್ತೆ.
ಅವರು ಅದನ್ನೇ ಅಂದ್ಕೊಳ್ತಾ ಇದ್ರೇನೋ, ಮತ್ತು ಬೇಸಿಗೆರಜದಲ್ಲಿ ಅದಾದಮೇಲೆ ಕಾಲ್ ಮಾಡಲಿ ನಮಗೆ ಓದೋಕ್ಕೆ ಅವಕಾಶ ಸಿಗುತ್ತೆ ಅಂತ. ಸೊ ಒಳ್ಳೆ ಅವಕಾಶ ಅಂತೂ ಚೆನ್ನಾಗಿ ಸಿಕ್ಕಿದೆ, ಟೈಮು ಕೂಡ ನಮಗೆ ತುಂಬ ಇದೆ. ಸೊ ಇದನ್ನು ಹೊರತಾಗಿ ನಾವು ಅವಕಾಶನ ಮಿಸ್ ಮಾಡ್ಕೊಂಡ್ವಿ ಅಂದರೆ ಮತ್ತು ನಮಗೆ ಸಿ ಇ ಟಿ ಕಾಲ್ ಮಾಡ್ತಾರೆ, ಮತ್ತು ನಾವು ಜಾಬ್ ತಗೊಳ್ತೀವಿ ಅಂತ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಳಕ್ಕಾಗಲ್ಲ. ಸೊ ಇದೇ ಲಾಸ್ಟ್ ಚಾನ್ಸು ಅಂತ ಅಂದ್ಕೊಂಡು ನಾವು ಅಭ್ಯಾಸನ ನಿರಂತರವಾಗಿ ಮಾಡಲೇಬೇಕಾಗುತ್ತೆ ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಭರವಸೆನ ಅಥವಾ ಮೋಟಿವೇಶನ್ನ ಹೇಳ್ತಾ ಇದ್ದೀನಿ. ನಾನು ಕೂಡ ಇದೇ ಹೋಪಲ್ಲಿ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಆಲ್ಮೋಸ್ಟ್ ಆಲ್ SR ಎಜುಕೇಷನ್ ಚಾನಲಲ್ಲೇ GK ಪೇಪರು, ಕಂಪ್ಯೂಟ್ರು ಮತ್ತು ಇಂಗ್ಲೀಷು, ಕನ್ನಡ ಎಲ್ಲದನ್ನು ಕೂಡ ಮಾಡ್ತಾಯಿದ್ದಾರೆ. ಅದನ್ನೇ ನಾವು ನೀಟಾಗಿ ಅಪ್ಡೇಟಲ್ಲಿ ಚೆನ್ನಾಗಿ ಓದ್ಕೊಂಡ್ವಿ ಅಂದರೆ ಅದರಲ್ಲೇ ನಾವು ಕವರ್ ಮಾಡ್ಕೋಬೋದು ಎಲ್ಲ ಸಿಲೆಬಸ್ಸನ್ನು. ನಾನು ಕೂಡ ಈಗ ಒಂದು 2 ವೀಕಿಂದ ಏನು ಕೂಡ ನೋಟ್ಸ್ ಮಾಡಿಲ್ಲ, ಎಲ್ಲ ಡ್ಯೂ ಉಳ್ಕೊಂಡಿದ್ದಾವೆ. ಸೊ ಅದನ್ನು ಕೂಡ ನಾನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಡು ಮತ್ತೆ ರಜಾ ಕೊಟ್ಟ ತಕ್ಷಣ ಮತ್ತೆ ಊರಿಗೆ ಹೋಗಬೇಕಾಗುತ್ತೆ. ಸೊ ನಮಗೂ ಕೂಡ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು ಕೂಡ ಮನೆಯೆಲ್ಲ ಚೇಂಜ್ ಮಾಡ್ಕೋಬೇಕು. ತುಂಬ ಸಮಸ್ಯೆಗಳು ನಮಗೂ ಕೂಡ ಇದ್ದಾವೆ. ಇನ್ನೂ 1 ತಿಂಗಳಾದರೂ ನಮ್ಮ ಸಮಸ್ಯೆಗಳು ಮುಗಿಯಲ್ಲ. ಸೊ ಎಷ್ಟು ಟೈಮ್ ಸಿಗುತ್ತೆ ಅಷ್ಟರಲ್ಲೇ ನಾನು ಕೂಡ ಸಿಲೆಬಸ್ ಕವರ್ ಮಾಡ್ಕೊಂಡು ಓದೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನೀವು ಕೂಡ ಅದೇ ಭರವಸೆಯಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಕಂಟಿನ್ಯೂ ವಿಡಿಯೋನ ಮಾಡ್ತೀನಿ, ನೋಡ್ತಾ ಇರಿ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ತೆ ಅಂದರೆ ನನಗೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.